ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನ್ಯಾಯಾಲಯಗಳು ಕೊಡೋ ತೀರ್ಪುಗಳು ಒಮ್ಮೊಮ್ಮೆ ಎಂಥ ಅನಾಹುತಗಳಿಗೆ ಕಾರಣ ಆಗುತ್ತವೆ ಅನ್ನೋದಕ್ಕೆ ಸ್ಪೇನ್ ಈಗ ಉದಾಹರಣೆಯಾಗಿ ಕಾಣ್ತಾ ಇದೆ. ಅಲ್ಲಿನ ಮೆಲ್ಲಿಲಾ ಹಾಗೂ ಸೆಯುಟಾಗಳನ್ನ ಪ್ರವೇಶ ಮಾಡೋ ಅಕ್ರಮ ವಲಸಿಗರನ್ನ ವಾಪಸ್ ಕಳುಹಿಸೋ ಹಾಗಿಲ್ಲ ಅನ್ನೋ ಅಲ್ಲಿನ ನ್ಯಾಯಾಲಯದ ತೀರ್ಪು ಈಗಲ್ಲಿ ಮಹಾವಲಸೆಯೊಂದಕ್ಕೆ ಕಾರಣ ಆಗಿದೆ. ಅದು ಸ್ಪೇನಿನ ರಾಜಕಾರಣದಲ್ಲಿ ಕೂಡ ಅಲ್ಲೋಲ ಕಲ್ಲೋಲವನ್ನ ಉಂಟು ಮಾಡ್ತಾ ಇದೆ. ಈಗಾಗಲೇ ಅಕ್ರಮ ವಲಸಿಗರಿಂದ ತುಂಬಿ ತುಳುಕ್ತಾ ಅಪರಾಧಗಳ ರಾಜಧಾನಿ ಆಗೋದಕ್ಕೆ ಇನ್ನು ಒಂದೋ ಎರಡೋ ಹೆಜ್ಜೆಗಳನ್ನ ಮಾತ್ರ ಬಾಕಿ ಉಳಿಸ್ಕೊಂಡಿರೋ ಸ್ಪೇನ್ನಲ್ಲಿ ಈಗೇನಾಗ್ತಾ ಇದೆ? ಏನಿದು ಅಕ್ರಮ ವಲಸೆ? ಯಾಕಲ್ಲಿಗೆ ಅಷ್ಟೊಂದು ಜನ ಬರ್ತಾ ಇದ್ದಾರೆ? ಯಾರವರೆಲ್ಲ? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಕರ್ನಾಟಕ ಹೈಕೋರ್ಟ್ನ ವಿಚಾರಣೆಯೊಂದರ ವಿಡಿಯೋ ನೋಡ್ತಾ ಇದ್ದಾಗ ಅಕ್ರಮ ವಲಸಿಗರ ವಿಷಯದಲ್ಲಿ ನಮ್ಮ ಬೆಂಗಳೂರಿನ ಪೊಲೀಸರು ದಾಖಲು ಮಾಡಿದ್ದ ಪ್ರಕರಣ ಮತ್ತು ಆ ಬಗ್ಗೆ ನ್ಯಾಯಾಧೀಶರಾದ ಶ್ರೀ ನಾಗಪ್ರಸನ್ನ ಅವರು ಹೇಳಿದ ಮಾತುಗಳು ತುಂಬಾ ಗಮನ ಸೆಳೆಯೋ ಹಾಗಿದ್ದು. If the system supports anything like this, illegal immigrants will mushroom. ಅಕ್ರಮ ವಲಸೆ ಅನ್ನೋದು ಯಾವುದೇ ದೇಶಕ್ಕೆ ಕೂಡ ಶಾಪನೆ. ಅವರಿಗೆ ಅಲ್ಲಿನ ವ್ಯವಸ್ಥೆಯ ಬೆಂಬಲ ಕೂಡ ಸಿಕ್ಕಿಬಿಟ್ರೆ ಅವರು ಆ ನೆಲದಲ್ಲಿ ನಾಯಿ ಕೊಡೆಗಳ ಥರ ಅರಳುಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಹೀಗಿರುವಾಗ ಮೊನ್ನೆ ಸ್ಪೇನ್ನಲ್ಲಿ ಅಲ್ಲಿನ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡ್ತು. ಅದರ ಪ್ರಕಾರ ಮೊರಾಕೋಯಿಂದ ಸ್ಪೇನಿನ ಸೆಯುಟಾ ಅಥವಾ ಮೆಲಿಲ್ಲಾಗೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇರೋ ಅಕ್ರಮ ವಲಸಿಗರೇನಿದ್ದಾರೆ ಅವರನ್ನ ಸಮುದ್ರದಲ್ಲಿ ತಡೆ ಹಿಡಿದು ವಾಪಸ್ಸು ಮೊರಾಕೋಗೆ ಕಳುಹಿಸೋ ಹಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ಬಿಡ್ತು. ಅಂದ್ರೆ ಅವರನ್ನ ದೇಶದ ಒಳಗೆ ಬಿಟ್ಕೊಳ್ಳಿ ಅಂತ. ಹೀಗೆ ಸುಪ್ರೀಂ ಕೋರ್ಟೇ ಹೇಳದ ಮೇಲೆ ಕೇಳಬೇಕಾ? ಇದ್ದಕ್ಕಿದ್ದಂತೆ ಮೊರಾಕೋದಿಂದ ಸಮುದ್ರ ಮಾರ್ಗದಲ್ಲಿ ಬರುವ ಅಕ್ರಮ ವಲಸಿಗರ ಸಂಖ್ಯೆ ದೊಡ್ಡದಾಗ್ತಾ ಹೋಯ್ತು. ಯಾರು ತಡೆಯೋ ಹಾಗಿಲ್ಲ. ಸುಲಭವಾಗಿ ಸ್ಪೇನ್ ಸೇರ್ಕೊಂಡು ಬಿಡಬಹುದು ಅನ್ನೋದು ಗೊತ್ತಾದ ಮೇಲೆ ವಲಸಿಗರು ಕೂಡ ಹೆಚ್ಚಾಗ್ತಾರೆ. ಅವರನ್ನ ಅಕ್ರಮವಾಗಿ ಗಡಿ ದಾಟಿಸೋ ಮಾಫಿಯಾಗಳ ಉತ್ಸಾಹ ಕೂಡ ಹೆಚ್ಚಾಗತ್ತೆ. ಅದರ ಪರಿಣಾಮ ಸ್ಪೇನ್ ಹಿಂದೆ ಯಾವತ್ತೂ ನೋಡದಷ್ಟು ವಲಸಿಗರನ್ನ ಏಕಾಏಕಿ ನೋಡಬೇಕಾಗಿ ಬಂತು. ಒಂದೇ ಗಂಟೆಯಲ್ಲಿ ಸರಿಸುಮಾರು 3,000 ಮಂದಿ ವಲಸಿಗರು ಮೊರಾಕೋದಿಂದ ಸ್ಪೇನ್ಗೆ ಬಂದಿದ್ದಾರೆ. ಅದು ಕೂಡ ಸಮುದ್ರದ ಮೂಲಕ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸ್ಟ್ರೈಟ್ ಆಫ್ ಜಿಬ್ರಾಲ್ಟರ್. ಈ ಚಿಕ್ಕದಾದ ಜಲಸಂಧಿ ಮೆಡಿಟರೇನಿಯನ್ ಸಮುದ್ರವನ್ನ ಅಟ್ಲಾಂಟಿಕ್ ಸಾಗರದ ಜೊತೆ ಬೆಸೆಯುತ್ತೆ. ಹಾಗೆ ಯುರೋಪ್ ಅನ್ನ ಆಫ್ರಿಕಾದಿಂದ ಬೇರ್ಪಡಿಸುತ್ತೆ. ಈ ಜಲಸಂಧಿ ಆಫ್ರಿಕಾ ಮತ್ತು ಯುರೋಪ್ಗಳ ನಡುವಿನ ಅಂತರವನ್ನ ಕೇವಲ 14.2 ಕಿಲೋಮೀಟರ್ಗಳಿಗೆ ಇಳಿಸಿದೆ. ಸೊ ಇಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದು ತುಂಬಾ ಸುಲಭ. ಈ ಜಲಸಂಧಿ ಮೊರಾಕೋ, ಸ್ಪೇನ್ ಹಾಗೂ ಬ್ರಿಟಿಷ್ ಓವರ್ಸೀಸ್ ಟೆರಿಟರಿಯ ನಡುವೆ ಹರಡಿಕೊಂಡಿದೆ. ಸೊ ಈ ಜಲಸಂಧಿಯ ಮೂಲಕ ಹಾಗೂ ಅಟ್ಲಾಂಟಿಕ್ ಸಾಗರದ ಮೂಲಕ ಆಫ್ರಿಕಾದ ಕೆಲ ದೇಶಗಳಿಂದ ಜನ ಅಕ್ರಮವಾಗಿ ಸ್ಪೇನ್ ಅನ್ನ ತಲುಪುತ್ತಾ ಇದ್ದಾರೆ. ಇದು ಸ್ಪೇನ್ಗೆ ಹೆಚ್ಚಿನ ಸಮಸ್ಯೆಯನ್ನ ತಂದೊಡ್ಡುತ್ತಾ ಇದೆ. ಗೆಳೆಯರೆ, ಸ್ಪೇನ್ ಇತ್ತೀಚೆಗೆ ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ ಅನ್ನ ಗೆದ್ದು ಬೀಗಿದ್ದ ಸ್ಪೇನ್ಗೆ ಈ ಜಲಸಂಧಿ ಅನ್ನೋದು ಶಾಪನ ವರಾನ ಅನ್ನೋದು ಇವತ್ತಿಗೂ ಗೊತ್ತಾಗಿಲ್ಲ. ಈ ಹಿಂದೆ ಅಂದ್ರೆ 8ನೇ ಶತಮಾನದಲ್ಲಿ ಈ ಭೂಭಾಗದ ಮೇಲೆ ಇಸ್ಲಾಮಿಕ್ ದಾಳಿಗಳು ನಡೆಯುತ್ತವೆ. ತಾರಿಕ್ ಇಬ್ನ್ ಜಿಯಾದ್ ನೇತೃತ್ವದಲ್ಲಿ ಉಮಯೂದ್ ಖಲೀಫತ್ನ ಸೇನೆ ಉತ್ತರ ಆಫ್ರಿಕಾದಿಂದ ಇದೇ ಜಿಬ್ರಾಲ್ಟರ್ ಜಲಸಂಧಿಯನ್ನ ದಾಟಿ ಇಬೇರಿಯನ್ ಪರ್ಯಾಯ ದ್ವೀಪದ ಈ ನೆಲಕ್ಕೆ ದಾಳಿ ಮಾಡುತ್ತೆ. ಅಲ್ಲಿನ ಸೇನೆಯನ್ನ ಸೋಲಿಸಿ ಈ ಭಾಗವನ್ನ ವಶಪಡಿಸಿಕೊಳ್ಳುತ್ತೆ. ಅದಾದ ಕೆಲವೇ ವರ್ಷಗಳಲ್ಲಿ ಬಹುತೇಕ ಇಬೇರಿಯನ್ ಪರ್ಯಾಯ ದ್ವೀಪ ಮುಸ್ಲಿಂ ಆಳ್ವಿಕೆಗೆ ಒಳಪಡ್ತು. ಇದನ್ನ ಅಲ್ ಅಂದಲುಸ್ ಅಂತ ಅವರು ಕರೆದ್ರು. ಈ ಮೂಲಕ ಇಸ್ಲಾಮಿಕ್ ದಾಳಿಗೆ ಮತ್ತು ಆಕ್ರಮಣ ಹಾಗೂ ಆಳ್ವಿಕೆಗೆ ತುತ್ತಾದ ಮೊದಲ ಯುರೋಪಿಯನ್ ದೇಶ ಅನ್ನಿಸ್ಕೊಂಡಿದ್ದು ಈ ಸ್ಪೇನ್. ಇವತ್ತು ಸ್ಪೇನ್ನಲ್ಲಿ ಎಡಪಕ್ಷಗಳ ಆಡಳಿತ ಇದೆ. ಸೆಕ್ಯುಲರಿಸಮ್ಮೇ ನಮ್ಮ ಮನೆ ದೇವರು ಅನ್ನೋ ಥರ ಆಡೋ ಸ್ಪೇನ್ಗೆ ಇಸ್ರೇಲ್ ಅನ್ನ ಕಂಡ್ರೆ ಆಗೋದಿಲ್ಲ. ಇನ್ನು ಈ ಸ್ಪೇನ್ ಹಿಂದಿನಿಂದ ಕೂಡ ಒಂಥರ ಮೈಗೆ ಅರಳೆಣ್ಣೆ ಹಚ್ಕೊಂಡೇ ನಿಂತಿರ್ತಾ ಇದ್ದ ದೇಶ. ಜರ್ಮನಿಯ ಬಗ್ಗೆ ಇವರಿಗೆ ಸ್ವಲ್ಪ ಒಲವು ಸಿಂಪತಿ ಇದ್ರೂ ಕೂಡ ಸ್ಪೇನ್ ಮೊದಲ ಮಹಾಯುದ್ಧ ಹಾಗೂ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ತಟಸ್ಥವಾಗಿ ಉಳ್ಕೊಂಡು ಬಿಡ್ತು. ಇಂಥ ಸ್ಪೇನ್ಗೆ ಇವತ್ತು ಅಕ್ರಮ ವಲಸಿಗರೇ ದೊಡ್ಡ ಸಮಸ್ಯೆ ಆಗ್ತಾ ಇದ್ದಾರೆ. ಗೆಳೆಯರೆ, ಸ್ಪೇನಿನ ಇವತ್ತಿನ ಪರಿಸ್ಥಿತಿ ನಮಗೆ ಅರ್ಥ ಆಗಬೇಕು ಅಂದ್ರೆ ಆ ದೇಶದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ತಿಳ್ಕೋಬೇಕು. ಒಂದು ಕಾಲಕ್ಕೆ ಬ್ರಿಟನ್, ಫ್ರಾನ್ಸ್ಗಳ ಥರಾನೇ ಈ ಸ್ಪೇನ್ ಕೂಡ ಅಮೆರಿಕ, ಏಷ್ಯಾ ಮತ್ತು ಆಫ್ರಿಕಾದ ನಾನಾ ದೇಶಗಳಲ್ಲಿ ತನ್ನ ವಸಾಹತುಗಳನ್ನು ಸ್ಥಾಪಿಸಿದ್ದ ದೇಶ. ಇವತ್ತಿಗೂ ಅವರು ಜಗತ್ತಿನ ಮುಂದುವರಿದ ದೇಶಗಳ ಪಟ್ಟಿಯಲ್ಲಿ ಸ್ಥಾನ ಪಡ್ಕೊಂಡಿದ್ದಾರೆ. ಇಬೇರಿಯನ್ ಪೆನಿನ್ಸುಲಾದಲ್ಲಿರೋ ಸ್ಪೇನ್ ಯುರೋಪಿಯನ್ ಯೂನಿಯನ್ನ ಭೂಭಾಗ ಆಗಿದೆ. ಇದನ್ನು ಸ್ಪೇನ್ ಅಥವಾ ಕಿಂಗ್ಡಮ್ ಆಫ್ ಸ್ಪೇನ್ ಅಂತ ಕರೆಯಲಾಗುತ್ತೆ. ಇದು ಒಂದು ಕಡೆ ಅಟ್ಲಾಂಟಿಕ್ ಸಾಗರ, ಮತ್ತೊಂದು ಕಡೆ ಮೆಡಿಟರೇನಿಯನ್ ಸಮುದ್ರಗಳನ್ನ ಗಡಿಯಾಗಿ ಹೊಂದಿದ್ದು. ಪೋರ್ಚುಗಲ್,
ಆಂಡೋರಾ ಮತ್ತು ಫ್ರಾನ್ಸ್ಗಳನ್ನು ಕೂಡ ತನ್ನ ಗಡಿಗಳನ್ನಾಗಿ ಹೊಂದಿದೆ. ಈ ದೇಶ ಒಟ್ಟು 5,05,990 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. 4,96,00,000ಕ್ಕೂ ಅಧಿಕ ಜನಸಂಖ್ಯೆ ಇಲ್ಲಿದೆ. ಇದರಲ್ಲಿ 86% ಸ್ಪ್ಯಾನಿಷ್ ಜನ ಇದ್ದಾರೆ, ಇನ್ನುಳಿದವರು ಹೊರಗಿನವರು. ಹಾಗೆ ಇಲ್ಲಿನ ಜನಸಂಖ್ಯೆಯ 56% ರೋಮನ್ ಕ್ಯಾಥಲಿಕರಿದ್ರೆ 14.9% ಎಥಿಸ್ಟ್ಗಳಿದ್ದಾರೆ. ಇನ್ನು ಇಲ್ಲಿ 16.6% ಅಗ್ನೋಸ್ಟಿಕ್ ಜನಾಂಗ ಇದೆ. ಇಲ್ಲಿ ಅವರ ಜನಸಂಖ್ಯೆಯನ್ನು ನೋಡಿದ್ರೆ ಅವರದ್ದೇ ಒಂದು ಮತದ ಹಾಗದು ಕಾಣುತ್ತೆ. ಇನ್ನುಳಿದಂತೆ 12.3% ಮಂದಿ ನಾವು ಯಾವುದೇ ಮತಧರ್ಮಕ್ಕೂ ಸೇರಿದವರಲ್ಲ ಅಂತ ಹೇಳ್ಕೊತಾರೆ. ಹಾಗೆ ಇತ್ತೀಚೆಗೆ ಅಲ್ಲಿ ಇಸ್ಲಾಂ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈಗಾಗಲೇ ಸ್ಪೇನ್ನ ಒಟ್ಟು ಜನಸಂಖ್ಯೆಯ ಪೈಕಿ 5% ಮುಸಲ್ಮಾನರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ 5% ಜನ ಅಲ್ಲಿ ಪೌರತ್ವವನ್ನ ಪಡ್ಕೊಂಡವರಾದ್ರೆ ನಾನಾ ದೇಶಗಳಿಂದ ಅಲ್ಲಿಗೆ ವಲಸೆ ಬಂದ ಮುಸ್ಲಿಮರ ಸಂಖ್ಯೆ ಕೂಡ ತುಂಬಾ ದೊಡ್ಡ ಪ್ರಮಾಣದಲ್ಲೇ ಇದೆ. ಇನ್ನು ಸ್ಪೇನ್ನ GDP $2 ಟ್ರಿಲಿಯನ್ ನಷ್ಟಿದೆ. ಹಾಗೆ ಸ್ಪೇನ್ ಕಲೆ, ಸಂಸ್ಕೃತಿ, ಸಂಗೀತ, ಚಿತ್ರಕಲೆ, ಸಾಹಿತ್ಯ, ಫುಟ್ಬಾಲ್ ಸೇರಿದಂತೆ ಸಾಕಷ್ಟು ವಿಷಯಗಳಲ್ಲಿ ಜಗದ್ವಿಖ್ಯಾತಿಯನ್ನು ಪಡ್ಕೊಂಡಿದೆ. ಸ್ಟೋನ್ ಕ್ಯಾಸಲ್ಗಳು, ಹಿಮದಿಂದ ಆವೃತವಾದ ಪರ್ವತ ಶ್ರೇಣಿಗಳು, ಅನೇಕ ಐತಿಹಾಸಿಕ ಸ್ಮಾರಕಗಳ ಜೊತೆ ಅತ್ಯಾಧುನಿಕ ನಗರಗಳ ತವರೂ ಆಗಿರುವ ಸ್ಪೇನ್ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ದೀರ್ಘ ಇತಿಹಾಸವನ್ನು ಹೊಂದಿರುವ ಸ್ಪೇನ್ ಒಂದು ಕಡೆ ಪ್ರಾಚೀನ ಕಾಲದ ಅವಶೇಷಗಳನ್ನು ಹೊಂದಿದ್ರೆ ಮತ್ತೊಂದು ಕಡೆ ಮಾಡರ್ನ್ ಸಿಟಿಗಳನ್ನು ಕೂಡ ಹೊಂದಿದೆ. ಹೀಗೆ ಐತಿಹಾಸಿಕವಾಗಿ, ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ಕೂಡ ಅತ್ಯಂತ ಮಹತ್ವವನ್ನು ಪಡ್ಕೊಂಡ ಸ್ಪೇನ್ಗೆ ಈಗ ಕೆಲಸ ಮಾಡೋದಕ್ಕೆ ಜನ ಬೇಕು. ಅದು ಕಡಿಮೆ ಕೂಲಿಗೆ ಜನ ಸಿಕ್ಕರೆ ಇನ್ನೂ ಒಳ್ಳೆಯದು. ಆ ಜನ ಬಡ ದೇಶಗಳಿಂದ ಬಂದವರು ಆಗಿರಬೇಕು. ಅವರೇ ಆಫ್ರಿಕಾ ಹಾಗೂ ಏಷ್ಯಾದ ದೇಶಗಳಿಂದ ಸ್ಪೇನ್ಗೆ ವಲಸೆ ಹೋದ ವಲಸಿಗ ಕಾರ್ಮಿಕರು. ಅಲ್ಲಿನ ಕಾರ್ಖಾನೆಗಳು, ಕೃಷಿ ಜಮೀನುಗಳು ಸೇರಿದಂತೆ ನಾನಾ ಕಡೆಗಳಲ್ಲಿ ಕೆಲಸ ಮಾಡೋದಕ್ಕೆ ಆಫ್ರಿಕಾ ಮೂಲದ ಸಾಕಷ್ಟು ಜನ ಅಲ್ಲಿಗೆ ಹೋದ್ರು. ಮೊದಲು ಎಲ್ಲ ಚೆನ್ನಾಗೇ ಇತ್ತು. ಆದ್ರೆ ಯಾವಾಗ ಅಕ್ರಮ ವಲಸಿಗರ ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಹೋಯ್ತೋ ಅಪರಾಧ ಪ್ರಕರಣಗಳ ಸಂಖ್ಯೆ ಕೂಡ ಹೆಚ್ಚಾಯಿತು. ಮಾದಕ ಪದಾರ್ಥಗಳು ಸೇರಿದಂತೆ ಸಾಕಷ್ಟು ಸಮಸ್ಯೆಗಳಲ್ಲಿ ಶುರುವಾದವು. ಸ್ಪೇನ್ ನಿಧಾನಕ್ಕೆ ಎಚ್ಚೆತ್ತುಕೊಳ್ತು. ಅಕ್ರಮ ವಲಸೆಗಳನ್ನು ಸಾಕು ಅನ್ನೋ ನಿರ್ಧಾರಕ್ಕೆ ಅವರೂ ಬಂದ್ರು. ಈ ವಲಸಿಗರನ್ನ ತಡೆಯೋದಿಕ್ಕೆ ಪೊಲೀಸರ ಜೊತೆ ಗಡಿಯಲ್ಲಿ ಸೇನೆಯನ್ನ ಕೂಡ ನಿಯೋಜನೆ ಮಾಡಲಾಯಿತು. ಇಷ್ಟಾದರೂ ಸ್ಪೇನ್ಗೆ ವಲಸೆ ಅನ್ನೋದು ತಪ್ಪಲಿಲ್ಲ. ಅದು ಎಷ್ಟರ ಮಟ್ಟಿಗೆ ಅನ್ನೋದಕ್ಕೆ ಇಲ್ಲೊಂದಷ್ಟು ವಿಡಿಯೋಗಳಿವೆ, ಸುಮ್ಮನೆ ಒಂದ್ಸರಿ ಕಣ್ಣಾಡಿಸ್ಬಿಡಿ. ಇದು ಜುಲೈ 31ರಂದು ನಡೆದ ಸಾಮೂಹಿಕ ವಲಸೆ. ಇಲ್ಲಿ ಸಹಸ್ರಾರು ಮಂದಿ ಒಂದೇ ಬಾರಿಗೆ ಸ್ಪೇನ್ಗೆ ನುಗ್ಗುತ್ತಾರೆ. ಕೆಲವರು ಸಮುದ್ರದಲ್ಲಿ ಈಜುಕೊಂಡು ಬಂದು ಸ್ಪೇನ್ ಅನ್ನ ಸೇರ್ಕೊಂಡ್ರೆ ಮತ್ತೆ ಕೆಲವರು ರಬ್ಬರ್ ಬೋಟ್ಗಳ ಮೂಲಕ ಬಂದು ಯುರೋಪ್ ಅನ್ನ ತಲುಪಿದ್ದಾರೆ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನ್ ಗೊತ್ತಾ, ಇವರು ಹೀಗೆ ಸಮುದ್ರವನ್ನ ಈಜುತ್ತಾ ಇದಾರಲ್ಲ, ಇದು ಸ್ಟ್ರೈಟ್ ಆಫ್ ಜಿಬ್ರಾಲ್ಟರ್ ಅಲ್ಲ, ಬದಲಿಗೆ ಆಫ್ರಿಕಾದಲ್ಲೇ ಇರುವ ಸ್ಪೇನ್ಗೆ ಸೇರಿದ ಭೂಭಾಗ. ಇದರ ಹೆಸರೇ ಸಿಯೋಟಾ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸಿಯೋಟಾ. ಇದು ಸ್ಪೇನ್ನ ಅಟಾನಮಸ್ ಸಿಟಿ ಆಗಿದ್ದು ಒಂದ್ ಕಡೆ ಮೊರಾಕೋ, ಮತ್ತೊಂದು ಕಡೆ ಮೆಡಿಟರೇನಿಯನ್ ಸಮುದ್ರ, ಮಗದೊಂದು ಕಡೆ ಅಟ್ಲಾಂಟಿಕ್ ಸಾಗರವನ್ನ ಗಡಿಯನ್ನಾಗಿ ಹೊಂದಿದೆ. ಇದು ಯುರೋಪಿಯನ್ ಎಕನಾಮಿಕ್ ಝೋನ್ ನ ಸ್ಪೆಷಲ್ ಟೆರಿಟೋರಿಯಲ್ ಮೆಂಬರ್ ಆಗಿದ್ದು ಉತ್ತರ ಆಫ್ರಿಕಾ ಖಂಡಕ್ಕೆ ಸೇರ್ಕೊಂಡಂತೆ ಈ ನಗರ ಇದೆ. ಈ ಸಿಯೋಟಾಗೆ ಸಹಸ್ರಾರು ವರ್ಷಗಳ ಇತಿಹಾಸ ಕೂಡ ಇದೆ. ಗ್ರೀಕ್, ರೋಮನ್, ಉಮಯೂದ್, ಬನು ಸಾಮ್ರಾಜ್ಯಗಳು ಇಲ್ಲಿ ಆಳ್ವಿಕೆಯನ್ನು ಮಾಡಿವೆ. 1415ರಲ್ಲಿ ಈ ಪ್ರದೇಶವನ್ನ ಪೋರ್ಚುಗೀಸರು ವಶಪಡಿಸಿಕೊಂಡ್ರು. 1668ರಲ್ಲಿ ಈ ಸಿಯೋಟಾ ಸ್ಪೇನ್ನ ಅಂಕೆಗೆ ಸಿಕ್ತು. ಅಲ್ಲಿಂದ ಇಲ್ಲಿವರೆಗೆ ಈ ಪ್ರದೇಶ ಸ್ಪೇನ್ನ ಹಿಡಿತದಲ್ಲೇ ಇದೆ. ಸೊ ಮೊರಾಕೋ ಜೊತೆ ಇದು ಗಡಿ ಹಂಚಿಕೊಳ್ಳೋದ್ರಿಂದ ಹಾಗೂ ಈ ಪ್ರದೇಶ ಉತ್ತರ ಆಫ್ರಿಕಾದ ಭಾಗದಲ್ಲೇ ಇರೋದ್ರಿಂದ ಇಲ್ಲಿಗೆ ಅಕ್ರಮ ವಲಸಿಗರು ಸುಲಭವಾಗಿ ಬರ್ತಾರೆ. ಒಮ್ಮೆ ಸಿಯೋಟಾಗೆ ಬಂದುಬಿಟ್ರೆ ಅವರು ಯುರೋಪ್ಗೆ ಬಂದಂತೆ ಆಗುತ್ತೆ. ಇಲ್ಲಿ ಕೆಲ ಅಕ್ರಮ ವಲಸಿಗರನ್ನ ಸ್ಪೇನ್ ಬಲವಂತವಾಗಿ ಹೊರ ಕಳಿಸುತ್ತೆ. ಆದ್ರೆ ಇನ್ನಷ್ಟು ಮಂದಿಯನ್ನ ಅವರು ಸ್ಪೇನ್ಗೆ ಕರೆಸ್ಕೋತಾರೆ. ಸೊ ಮೊದಲು ಸಿಯೋಟಾಗೆ ಹೋಗ್ಬಿಟ್ರೆ ಆ ಬಳಿಕ ಸ್ಪೇನ್ಗೆ ಹೋಗಬಹುದು ಅನ್ನೋ ಲೆಕ್ಕಾಚಾರ ಆಫ್ರಿಕಾದ ಸಾಕಷ್ಟು ದೇಶಗಳಲ್ಲಿನ ಜನರಲ್ಲಿದೆ. ಹೀಗಾಗಿನೇ ಅವರು ಮೊರಾಕೋ ಮೂಲಕ ಸಿಯೋಟಾ ಸೇರೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಇನ್ನು ಈ ಹಿಂದೆ 2021ರಲ್ಲಿ ಕೂಡ ಇದೇ ತರ ದೊಡ್ಡದೊಂದು ಅಕ್ರಮ ವಲಸೆಯಲ್ಲಿ ನಡೀತು. ಅವತ್ತಿಗೆ ಸ್ಪೇನ್ ಜೊತೆ ಉಂಟಾದ ಮನಸ್ತಾಪದಿಂದ ಮೊರಾಕೋ ಸಿಯೋಟಾ ಬಳಿಯಲ್ಲಿನ ತನ್ನ ಬಾರ್ಡರ್ ಸೆಕ್ಯೂರಿಟಿಯನ್ನ ಸ್ವಲ್ಪ ಮಟ್ಟಿಗೆ ಸಡಿಲಗೊಳಿಸಿತು. ಆಗ ಕೇವಲ 2 ದಿನಗಳಲ್ಲಿ ಸಹಸ್ರಾರು ಮಂದಿ ಮೊರಾಕೋ ಗಡಿ ಮೂಲಕ ಸಿಯೋಟಾಗೆ ಬಂದುಬಿಟ್ರು. ಹಾಗೆ ಬಂದವರಲ್ಲಿ ಎಲ್ಲರೂ ಮೊರಾಕೋದವರೇ ಆಗಿರಲಿಲ್ಲ. ಬದಲಾಗಿ ಮಾಲಿ, ಮಾರಿಟೇನಿಯಾ ಸೇರಿದ ಹಾಗೆ ಯಾವೆಲ್ಲ ಆಫ್ರಿಕಾದ ದೇಶಗಳ ಜನ ಯುರೋಪ್ಗೆ ವಲಸೆ ಹೋಗಿ ಬದುಕುಗಳನ್ನು ಕಟ್ಕೋಬೇಕು ಅಂದ್ಕೋತಾರೋ ಅವರೆಲ್ಲ ಮೊರಾಕೋಗೆ ಬಂದು ಅಲ್ಲಿ ಸ್ಪೇನ್ನ ಗಡಿಯನ್ನು ದಾಟ್ತಾರೆ. ಕಳೆದ ಕೆಲ ವರ್ಷಗಳಿಂದ ಪ್ರತಿದಿನ 300 ಮಂದಿ ಸಮುದ್ರದಲ್ಲಿ ಈಜುಕೊಂಡು ಸಿಯೋಟಾನ ತಲುಪ್ತಾ ಇದ್ದಾರೆ ಅಂತ ಅಲ್ಲಿನ ಆಡಳಿತ ಹೇಳ್ತಾ ಇದೆ.
ಇನ್ನು ಇಲ್ಲಿ ಮೊರಾಕೋ ಜೊತೆ ನೇರವಾಗಿ ಭೂಗಡಿಯನ್ನ ಸೆಯುಟಾ ಹಂಚಿಕೊಂಡ್ರೂ ಕೂಡ ಆ ಗಡಿಯಲ್ಲಿ ಮೊರಾಕೋದ ಭದ್ರತಾ ಪಡೆಗಳು, ಆ ಗಡಿಯಲ್ಲಿ ಮೊರಾಕೋದ ಸೇನೆ ಮತ್ತು ಸ್ಪೇನ್ನ ಭದ್ರತಾ ಪಡೆಗಳು ನಿಂತಿರೋದ್ರಿಂದ ಅಲ್ಲಿ ನೇರವಾಗಿ ಭೂಮಾರ್ಗದ ಮೂಲಕ ಗಡಿ ದಾಟೋದಿಕ್ಕಾಗೋದಿಲ್ಲ. ಹೀಗಾಗಿ ಈ ವಲಸಿಗರು ರಬ್ಬರ್ ಬೋಟ್ಗಳ ಮೂಲಕ ಸಮುದ್ರದಲ್ಲಿ ಬಂದು ಈ ಸಿಯೆಟಾ ಮತ್ತು ಮಲಿಲಾ ನಗರಗಳಿಗೆ ತಲುಪ್ತಾರೆ. ಮೊನ್ನೆ ಸುಪ್ರೀಂ ಕೋರ್ಟ್ ಹಾಗೆ ಬರೋ ವಲಸಿಗರನ್ನ ವಾಪಸ್ ಮೊರಾಕೋಗೆ ಕಳುಹಿಸುವ ಹಾಗಿಲ್ಲ, ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಹೇಳಿದ ಮೇಲೆ ಇನ್ನೇನಿದೆ, ವಲಸೆಗಳು ಇನ್ನಷ್ಟು ಹೆಚ್ಚಾಗಿವೆ. ಒಂದೇ ದಿನ 2,000-3,000 ಜನ ಸಿಯೆಟಾಗೆ ಬಂದಿದ್ದಾರೆ. ಸೊ ಅವರನ್ನು ಹಿಂದಕ್ಕೆ ಕಳುಹಿಸೋ ಹಾಗೂ ಇಲ್ಲ, ಒಳಗಿಟ್ಕೊಳ್ಳೋ ಹಾಗೂ ಇಲ್ಲ. ಸ್ಪೇನ್ ಈಗೊಂಥರ ಅಡಕತ್ತರಿಯಲ್ಲಿ ಸಿಲುಕಿದಂತಾಗಿದೆ. ತಕ್ಷಣ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿ ವಲಸೆ ನಿಯಂತ್ರಿಸಬೇಕು ಅಂತ ಸೆಯುಟಾ ಆಡಳಿತ ಒತ್ತಾಯ ಮಾಡಿದೆ. ಆದರೆ ಪ್ರಧಾನಿ ಪೆಡ್ರೋ ಸ್ಯಾಂಚೆಸ್ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ. ನಾವು ಮೊರಾಕೋ ಜೊತೆ ಮಾತುಕತೆಗಳನ್ನು ಮಾಡ್ತೀವಿ, ಸ್ವಲ್ಪ ತಡ್ಕಳಿ ಅಂತ ಅವರು ಸೆಯುಟಾ ಆಡಳಿತಕ್ಕೆ ಹೇಳಿದ್ದಾರೆ. ಅಷ್ಟರಲ್ಲಿ ಅಕ್ರಮ ವಲಸೆಗಳು ಇನ್ನೂ ಹೆಚ್ಚಾಗತ್ವೆ ಅನ್ನೋದು ಸಿಯೆಟಾ ಹಾಗೂ ಮಲಿಲಾ ನಗರಗಳ ಆತಂಕ. ಗೆಳೆಯರೆ, ಯುರೋಪಿಯನ್ ದೇಶಗಳಿಗಾಗಲೇ ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ವಲಸಿಗರ ಸಮಸ್ಯೆಯನ್ನು ಎದುರಿಸ್ತಾ ಇವೆ. ಬ್ರಿಟನ್ ಇನ್ನು ಕೆಲ ದಿನಗಳಲ್ಲಿ ಶರಿಯಾ ಕಾನೂನನ್ನ ಹೊಂದುವ ಯುರೋಪಿಯನ್ ದೇಶ ಆಗತ್ತೆ ಅನ್ನೋ ಮಾತನ್ನ ಇತ್ತೀಚೆಗೆ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಹೇಳಿದ್ರು. ಅಲ್ಲಿ ಅಕ್ರಮ ವಲಸಿಗರ ಕಾರಣಕ್ಕೇನೆ ವಿಪರೀತ ಅನ್ಸೋಷ್ಟು ಅಪರಾಧ ಪ್ರಕರಣಗಳಾಗ್ತಾ ಇವೆ. ಅಪ್ರಾಪ್ತ ಮಕ್ಕಳ ಮೇಲೆ ಅತ್ಯಾಚಾರಗಳು, ಗ್ರೂಮಿಂಗ್ ಗ್ಯಾಂಗುಗಳು ಇವೆಲ್ಲ ಅಲ್ಲಿ ಹೆಚ್ಚಾಗ್ತಾ ಇವೆ. ಬ್ರಿಟನ್ ಸರಿಪಡಿಸೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟು ಹಳ್ಳ ಹಿಡಿದು ಹೋಗ್ತಾ ಇದೆ. ಇನ್ನು ಯುರೋಪಿನ ಒಂದಷ್ಟು ದೇಶಗಳು ಅಕ್ರಮ ವಲಸಿಗರನ್ನ ಹೊರದಬ್ಬೋ ಕೆಲಸಕ್ಕೆ ಮುಂದಾಗ್ತಾ ಇವೆ. ಈಗಾಗಲೇ ಗ್ರೀಸ್ ದಾಖಲೆ ಇಲ್ಲದ ಅಕ್ರಮ ವಲಸಿಗರನ್ನ ಬಂಧಿಸಿ ಅವರನ್ನ ಡಿಪೋರ್ಟ್ ಮಾಡ್ತಾ ಇದೆ. ಇಟಲಿ ಅಕ್ರಮ ವಲಸೆಗಳನ್ನ ತಡೆಯೋದಿಕ್ಕೆ ಅಂತಲೇ ಮೆಡಿಟರೇನಿಯನ್ ನಲ್ಲಿ ಸ್ಪೆಷಲ್ ನಾವೆಲ್ ಫೋರ್ಸ್ ಅನ್ನ ನಿಲ್ಲಿಸಿದೆ. ಹಂಗೇರಿ ತನ್ನ ಗಡಿಗಳನ್ನ ಭದ್ರಪಡಿಸಿಕೊಳ್ತಾ ಇದೆ. ಪೋಲ್ಯಾಂಡ್ ಕೂಡ ತನ್ನ ಗಡಿಗಳನ್ನ ಬಿಗಿ ಮಾಡಿದೆ. ಇನ್ನು ಫಿನ್ಲ್ಯಾಂಡ್ ಅಕ್ರಮ ವಲಸೆಗೆ ಬ್ರೇಕ್ ಹಾಕೋ ಮಾತುಗಳನ್ನ ಆಡ್ತಾ ಇದೆ. ಫ್ರಾನ್ಸ್ ಅಲ್ಲಿ ಅಕ್ರಮ ವಲಸಿಗರ ಕಾಟ ಹೆಚ್ಚಾಗ್ತಾ ಇದೆ. ಯುರೋಪಿಯನ್ ದೇಶಗಳು ಅವರನ್ನ ಹೊರ ಹಾಕೋದು ಹೇಗೆ ಅಂತ ತಲೆ ಕೆಡಿಸ್ಕೊಳ್ತಾ ಇರೋ ಸಂದರ್ಭದಲ್ಲಿ ಸ್ಪೇನ್ ಈಗ ಹೊಸ ತಲೆನೋವನ್ನ ತಾನಾಗಿ ತಂದುಕೊಂಡಂತೆ ಕಾಣ್ತಾ ಇದೆ. ಗೆಳೆಯರೆ, ಹೀಗೆ ಇಡೀ ಜಗತ್ತು ಇವತ್ತು ಅಕ್ರಮ ವಲಸೆಗಳಿಂದ ನರಳ್ತಾ ಇರುವಾಗ ನಮ್ಮಲ್ಲಿ ಏನಾಗ್ತಾ ಇದೆ ಒಂದ್ಸರಿ ನೋಡಿ. ಬಾಂಗ್ಲಾ, ಮ್ಯಾನ್ಮಾರ್ಗಳಿಂದ ಬಂದಿರೋ ಕೋಟ್ಯಂತರ ಜನ ಭಾರತದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ಬೆಂಗಳೂರಲ್ಲಿ ಮನೆ ಕಟ್ಟೋ ಕೆಲಸದಿಂದ ಹಿಡಿದು ಚಿಕ್ಕಮಗಳೂರು, ಮಡಿಕೇರಿ, ಹಾಸನ ಮುಂತಾದ ಕಡೆಗಳಲ್ಲಿನ ಎಸ್ಟೇಟಿನ ಕೆಲಸದವರೆಗೆ ಎಲ್ಲವನ್ನೂ ಮಾಡ್ತಾರೆ. ರಾಜಾರೋಷವಾಗಿ ನಾವು ಬಾಂಗ್ಲಾದೇಶಿಗಳು ಅಂತಲೂ ಹೇಳ್ಕೋತಾರೆ. ಅವರ ವಿರುದ್ಧ ದೂರು ಕೊಟ್ರೆ ನಮ್ಮ ಪೊಲೀಸರು ದೂರು ಕೊಟ್ಟವರ ಮೇಲೆ ಕೌಂಟರ್ ಕಂಪ್ಲೇಂಟ್ ಅನ್ನ ಈ ಅಕ್ರಮ ವಲಸಿಗರಿಂದಲೇ ತಗೊಂಡು ದಾಖಲು ಮಾಡ್ತಾರೆ. ದೂರು ಕೊಟ್ಟವರನ್ನೇ ಅರೆಸ್ಟ್ ಕೂಡ ಮಾಡ್ತಾರೆ. ಇದು ನಮ್ಮ ದೌರ್ಭಾಗ್ಯ. ನಮ್ಮ ಪೊಲೀಸರಿಗೆ, ನಮ್ಮ ಸರ್ಕಾರಗಳಿಗೆ, ನಮ್ಮಲ್ಲಿನ ವ್ಯವಸ್ಥೆಗಳಿಗೆ ಈ ಅಕ್ರಮ ವಲಸೆ ಅನ್ನೋದು ಮುಂದೆ ದೇಶದ ಪಾಲಿಗೆ ಮಹಾವಿಪತ್ತನ್ನು ತರುತ್ತೆ ಅಂತ ಯಾವಾಗ ಅರ್ಥ ಆಗುತ್ತೋ ಗೊತ್ತಿಲ್ಲ. ಮೊನ್ನೆ ಹೈಕೋರ್ಟಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರು ಕೂಡ ಪ್ರಕರಣವೊಂದರ ವಿಚಾರಣೆಯಲ್ಲಿ ಇಂಥದ್ದೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನಾದರೂ ನಮ್ಮ ಗೃಹ ಇಲಾಖೆ ಈ ಬಗ್ಗೆ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದನ್ನ ನಾವು ಕಾದು ನೋಡಬೇಕು. ಇದು ಗೆಳೆಯರೆ, ಸ್ಪೇನ್ಗೆ ಬರ್ತಾ ಇರೋ ಅಕ್ರಮ ವಲಸೆಯ ಅಲೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.